ರಣದಲ್ಲಿ ನಿಂತು ಯುದ್ಧ ಸೂಚನೆ ಕೊಟ್ಟಿದ್ದಾದ್ರೆ ನಾವು ಬದ್ಧರಾಗಿದ್ದೇವೆ. ಚಿಂತಿಸಬೇಡ ಪ್ರಭು, ಅವನ ವಂಚೆಯೇ ಬೇರೆ, ನಮ್ಮ ವಂಚೆಯೇ ಬೇರೆ. ಅವನಿಗೆ ಬೇಕಾದದ್ದು ಲೌಕಿಕ ಜಯ ಕೃಷ್ಣ, ನಮಗೆ ಬೇಕಾದದ್ದು ಪಾರಮಾರ್ಥಿಕ ಜಯ. ಒಬ್ಬ ವ್ಯಕ್ತಿ ಎಷ್ಟು ಸಮಯ ಬದುಕಿದ ಎನ್ನುವುದು ಮುಖ್ಯ ಅಲ್ಲ, ಬದುಕಿದಷ್ಟು ದಿವಸ ಹೇಗೆ ಬದುಕಿದ ಎನ್ನುವುದು ಮುಖ್ಯ. ಹಾಗಾದ ಕಾರಣ ಹೇಳುತ್ತೇನೆ, ಕದಳಿ ಬಾಳೆ ದೇವರ ಪೂಜೆಗೆ ಫಲ ಕೊಡ್ತದೆ. ಅದು ಬದುಕುವುದು 1 ವರ್ಷವೋ 6 ತಿಂಗಳು ಮಾತ್ರ. ಆದರೆ ಯಾವುದಕ್ಕೂ ಆಗದ ವೃಕ್ಷ ಎಷ್ಟೋ ಸಮಯ ಬದುಕುತ್ತದೆ. ನೆನಪುಳಿಯುವ ವೃಕ್ಷವಾಗಿ ಬದುಕುವುದಕ್ಕೆ ವಂಚ ಉಂಟು. ಕದಳಿ ಫಲವಾದೇನು ಕೃಷ್ಣ. ಹಾಗಾದ ಕಾರಣ ಇವತ್ತು ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಭೂತ ಪಂಚಕ ದೇಹ ಏತ ಕಿಷ್ಟರ ಮೋಹ ತುಂಬಿದ ಪಟ್ಟಣಕ್ಕೆ 9 ಬಾಗಿಲು, ಸಂಭ್ರಮದ ಅರಸುಗಳು 5 ಮಂದಿ. ಎಂಬಕತನದಿಂದ ಕಾಯುವ ಕಾಯವ ನಂಬಿ ನೆಚ್ಚಿ ಕೆಟ್ಟರು. ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ ಪುನರಪ್ಪಿ ಜನನಿ ಚಟರೇ ಶಯನಂ ಇಹ ಸಂಸಾರೇ ಕರುದುಸ್ತಾರೆ ಕೃಪಯ ಪಾರೆ ಪಾಹಿ ಮುರಾರೆ ಎಂಬ ಹಾಗೆ ಅನವರತ ನಿನ್ನ ಸನ್ನಿಧಾನದಲ್ಲಿ ಕುಳಿತು ಸ್ತೋತ್ರಗೈಯುತ್ತಾ ಇದ್ದೆವು ಕೃಷ್ಣ. ನೀ ಬಂದ ಮೇಲೆ ನಮಗೆ ಕಾಯದ ಮೇಲೆ ವಂಚೆಯಲ್ಲ, ಪಾರಮಾರ್ಥಿಕವಾದ ದೇವ ಸಾನ್ನಿಧ್ಯದ ಮೇಲೆ ವಂಚೆ. ಇದು ಸಾಮಾನ್ಯ ಸಂಗ್ರಾಮವಲ್ಲ ಕೃಷ್ಣ, ಇದು ಸಾಯುಜ್ಯ ಸಂಗ್ರಾಮ. ಅವನಿಗೆ ಬೇಕಾದ್ದನ್ನು ಅವನಿಗೆ ಕೊಡು, ನನಗೆ ಬೇಕಾದ್ದನ್ನು ನನಗೆ ನೀಡು. ಮಾಡಲಿ ಯುದ್ಧ. ದೊಣೆಯಿಂದ ಕಡೆಯೊಂದನ್ನು ತೆಗೆದೆ ಸೆಂಚುರಿಗೆ ಜೋಡಿಸಿದೆ. ಹಳೇ ಅರ್ಜುನ, ಅದೇ ಬಾಣ, ಅದೇ ಧನುಸ್ಸು. ನಾ ಬಂದ ಬಳಿಕ ಏನಾದರೂ ವಿಶೇಷವಾದದ್ದು ಕೊಡಲ್ಪಡಬೇಕು ಬಾವ. ಮಂತ್ರವಾಹಿಸಿಯಾಗಿದೆ, ಆಗಿದೆ. ಮಂತ್ರ ಸಾಲದ ನಾನು ಕೊಡಬೇಕು ಅಂತಾದ್ರೆ ಅದರಲ್ಲಿ ಏನೋ ಒಂದು ಉದ್ದೇಶ ಉಂಟು ಎನ್ನುವ ಹಾಗೆ ನೀವು ತಿಳಿಯಬೇಕು ಬಾವ. ಏನು ಕೊಡ್ತೀವಿ? ಹಾಗಾಗಿ ಗೋವರ್ಧನಗಿರಿಯನ್ನೆತ್ತಿ ಗೋವುಗಳನ್ನು ಗೋಪಾಲಕರನ್ನು ಪರಿಪಾಲಿಸಿದಂತಹ ಪುಣ್ಯವನ್ನು ಧಾರೆ ಎರೆದಿದೆ. ಇತ್ಯದೇವ ಸಕಲ ಪುಣ್ಯ. ನಿನ್ನ ಗೋವರ್ಧನೋತ್ತರಣದ ಪುಣ್ಯವನ್ನು ಹೊತ್ತು ಬರುವ ಮಾರ್ಕಣವನ್ನು ಮಾರ್ಗ ಮಧ್ಯದಲ್ಲಿ ಖಂಡಿಸದೆ ಹೋದರೆ ಪದ್ಮನಾಭ ನಿನ್ನ ಪದ ಸೇವಕ. ಎರಡನೇ ಬಾಣ ತೆಗೆದೆ. ಮಧ್ಯಮ ಪಾಂಡವ, ಮಧ್ಯಮ ಶರ, ಇದರಲ್ಲಿ ಕಾರ್ಯ ಸಾಧನೆ ಆಗಬೇಕು. ಈಗ ಇವನಿಗೆ ನನ್ನ ರಭ ಸಾಲ ಹಿಂದೆ ಬರುವುದುಂಟ. ಇವನಿಗೆ ಒಮ್ಮೆಲೆ ಕೊಡುವುದು ಬೇಡ, ಸ್ವಲ್ಪ ಸ್ವಲ್ಪವೇ ಕೊಡುವ. ಕೊಟ್ರೆ ಧಾರಣಾ ಶಕ್ತಿ ಉಂಟಾ ಅಂತ ನೋಡುವ ಬಾವ. ಅಲ್ಲ, ಒಮ್ಮೆಲೆ ಕೊಟ್ರೆ ಬಿದ್ರೆ ನನಗೆ ಅವ ಬೀಳ್ಬೇಕಾದ ಮುಖ್ಯ. ಬೇಡ ಬೇಡ, ಬೀಳುವ ಹಾಗೆ ಬೀಳ್ಲಿ. ಪೂರ್ಣಾವತಾರದ ಪುಣ್ಯ, ಕೃಷ್ಣಾವತಾರದ ಪುಣ್ಯವನ್ನು ಧಾರೆ ಎರೆದಿದ್ದೆ. ಆವಾಗ ಕೊಟ್ಟದ್ದು ಬೇರೆ, ಅದು ಬೇರೆ, ಅದು ಗೋವರ್ಧನೋದ್ಧರಣ. ಹಾಗಾದ್ರೆ ಕೃಷ್ಣಾವತಾರಕ್ಕಿಂತ ಹೊರತಾದ ಗೋವರ್ಧನಾವತಾರಣದ ಪುಣ್ಯವನ್ನು ಹೊರತುಪಡಿಸಿ ಉಳಿದ ಅಖಂಡ ಕೃಷ್ಣಾವತಾರದ ಪುಣ್ಯ ಇನ್ನು ನಾಳೆ ಎಷ್ಟು ಮಾಡ್ತಿದ್ದ ಗೊತ್ತಲ್ಲ. ಇಲ್ಲಿಯವರೆಗೆ ಅಲ್ವಾ, ಇನ್ನುಂಟಲ್ಲ ಅವತಾರ, ಇಲ್ಲಿಯವರೆಗೆ ಇದ್ದಂತಹ ಪುಣ್ಯವನ್ನು ಇದಕ್ಕೆ ದಾರ ಎರೆದೆ ಎರಡನೇ ಬಾಣ ಕೃಷ್ಣಾವತಾರದ ಪೂರ್ಣ ಪುಣ್ಯವನ್ನು ಹೊತ್ತು ಬರುವ ಈ ಮಾರ್ಕಣವನ್ನು ನಾ ಖಂಡಿಸಿಯೇ ಖಂಡಿಸುತ್ತೇನೆ. ಖಂಡಿಸಲಾಗದೆ ಹೋದರೆ ಲೋಕದಲ್ಲಿ ಆದರ್ಶ ದಂಪತಿಗಳು ಅಂತ ಹೇಳಲ್ಪಟ್ಟವರು ವಸಿಷ್ಠ ಅರುಂಧತಿಯರು.
ಅಂತಹ ವಸಿಷ್ಠರು ಅರುಂಧತಿಯನ್ನು ಸೇರುವ ಕಾಲದಲ್ಲಿ ಪಾಪಿಯೊಬ್ಬ ಹೋಗಿ ವಸಿಷ್ಠರನ್ನು ಕೊಂದ ಅಂತಾದ್ರೆ ಅಂತಹ ಪಾಪಿಗೆ ಬರುವ ಪಾಪ ನನಗೆ ಬರಲಿ ಅಲ್ಲ, ನಾವು ಕೊಡುವಾಗ ನಾನೊಂದು ರಭಸದಲ್ಲಿ ಹೊರಟಿದ್ದೇನೆ. ನನ್ನ ರಭಸವೆಂದು ಆಯ್ತಲ್ಲ. ನಾ ಮೊದಲೇ ಸೂಚಿಸಿದ್ದೇನೆ, ಏಕಪತ್ನಿ ವ್ರತಸ್ಥ ಇವನನ್ನು ಅಷ್ಟು ಸುಲಭವಾಗಿ ವಧಿಸುವುದಕ್ಕಾಗುವುದಿಲ್ಲ. ಅಲ್ಲ, ನಾನು ಹೊರಟಾಗಲೇ ಮಾಡೋ ಬಿಟ್ಟಿದ್ರಾಗುತ್ತಿತ್ತ ಏನೋ. ಇಲ್ಲ, ತಡೆ ತಡೆ ತಡೆ. ನಾ ಬಹುಪತ್ನಿಯ ವಲ್ಲಭನಾಗಿ ಗಳಿಸಿದಂತಹ ಪುಣ್ಯವನ್ನು ಧಾರೆ ನನಗೆ ಗೊತ್ತಾಯ್ತು. ಯಾಕೆ ನಿನಗೂ ಕೊಡ್ಬೇಕು ಅಂತ ಉಂಟು. ಹೌದು, ಕೊಡಲೇಬೇಕು. ಇವನಿಗೆ ಕೊಡ್ಬೇಕು ಅಂತ. ಹೌದು, ಹಾಗೆ ತಡ. ನಾ ಏಕಪತ್ನಿಯ ವ್ರತಸ್ಥನಾಗಿ ಗಳಿಸಿದಂತಹ ಪುಣ್ಯ, ರಾಮಾವತಾರದ ಪುಣ್ಯವನ್ನು ಧಾರೆ ಎರೆದಿದ್ದೇನೆ. ಸಾಕಾಗುದಿಲ್ಲ. ಸೀತಾರಾಮ ಯಾರು? ಅಲ್ಲ, ನಾನು ಅವನನ್ನು ನೆನಪಿಸಿ. ಹೌದಪ್ಪ, ಅಷ್ಟೇ ಸಾಕು. ಮತ್ತೆ ಆದಿಯಲ್ಲಿ ಬ್ರಹ್ಮ, ಮಧ್ಯದಲ್ಲಿ ಹರಿ, ಅಂತ್ಯದಲ್ಲಿ ಹರ ನೆಲೆಗೊಳಿಸಿದ್ದಿ. ಮತ್ತೆ ಯಾವಾಗ ಉತ್ಸಾಹದಲ್ಲಿದ್ದೆ ಅವಾಗಿನದ್ದು ಸಾಕಾಗ್ತದೆ. ಈಗ ಮೈಗಡವಿದ್ದೇನೆ. ಪರಮಾತ್ಮ, ಖಂಡವಿಲ್ಲದ ಪುಣ್ಯ, ಅಖಂಡ ಪುಣ್ಯ ಶರತಿಯಾದ ನೀನಿತ್ತಿದ್ದಿ. ಭಗವಂತ ಪಾಪ ರಾಹಿತ್ಯ ಪುಣ್ಯ ರಾಹಿತ್ಯ ಅಂತ ನಾವು ಕೇಳಿಬಲ್ಲವರು. ಅದಕ್ಕೆ ನಾ ಆರಂಭದಲ್ಲಿ ಕೇಳಿದ್ದು, ಇತ್ತೇ ದೇವ ನಿನ್ನಲ್ಲಿ ಇತ್ತೇ, ಹಾಗಿದ್ರೆ ಹುಟ್ಟು ಅಂತ ನೀ ಕಾಣಿಸಿದ್ದಿ. ದೇವನೊಬ್ಬ ಜೀವನಾಗಿ ಬಂದಾಗ ಪುಣ್ಯ ಸಂಚಯನವಾಗುತ್ತದೆ. ಅದು ವ್ಯೋಮ ಮಾರ್ಗದಲ್ಲಿ ಮೂರ್ತ ರೂಪದಲ್ಲಿ ಜೀವಾತ್ಮಕವಾಗಿ ತಿರುಗುತ್ತದೆ ಅಂತ ನಾ ಕೇಳಿಬಲ್ಲವ. ಅಂತಹ ಪುಣ್ಯವನ್ನು ಸೆಳೆದು ಇತ್ತೆ ಅವನ ಬಾಣಕ್ಕೆ. ಅಂತಹ ಖಂಡವಿಲ್ಲದ ಪುಣ್ಯ, ಅಖಂಡ ಪುಣ್ಯ ಶರತಿಯಾದ ನೀರಿತ್ತ ಪುಣ್ಯ ಅದು ಬಂದಾಗ ಆ ಬಾಣವನ್ನು ನಾ ಖಂಡಿಸಿದ್ದೇನೆ. ಆ ಪುಣ್ಯ ಎಲ್ಲಿ ಹೋಯಿತು ಎನ್ನುವುದೊಂದು ಪ್ರಶ್ನೆ. ಆ ಪುಣ್ಯವನ್ನು ಸೂರೆಗೊಂಡವ ನಾನು ನರನು ಎನ್ನುವುದು ಇನ್ನೊಂದು ಪ್ರಶ್ನೆ. ಕೊಂಡಾಡದಿರೈ ಬರಿದೆ ಹುಡುಗ, ಏನಾದ್ರೂ ಮಾಡಿದ್ದೇನೆ ಕೊಡುವ ಅಂತ ನೀ ಕೊಡುವುದು ಬೇಡ. ಕೊಟ್ರೆ ಕೊಡುವಾಗ ಪ್ರಾಮಾಣಿಕತೆ ಇರಲಿ, ನ್ಯಾಯಯುತವಾಗಿರ್ಲಿ, ಅರ್ಥಪೂರ್ಣವಾಗಿರ್ಲಿ. ಹೇಳುವೆಯಾ ಸುಧನ್ವ? ನಾನೊಬ್ಬ ಜೀವರಿಗೆ ಭಾವ ಸಂಪದವನ್ನೇವ ದೇವ, ನಾ ಪುಣ್ಯನಿಧಿ ಎನ್ನುವ ಹಾಗೆ ನೀನೇ ಒಪ್ಪಿಕೊಂಡಿದ್ದಿ. ಸತ್ಯ. ನನ್ನಲ್ಲಿಂದ ಹೊರಟದ್ದು ಮತ್ತೆ ನನ್ನನ್ನೇ ಸೇರುತ್ತದೆ ಎನ್ನುವಂತಹ ನಂಬಿಕೆ ನಿನಗೆ ಇರಲೇಬೇಕು. ನೀ ಬಿಟ್ಟವ ಅವ ಖಂಡಿಸಿದವ, ಸತ್ಯ. ಅವ ಬಿಟ್ಟವ ನೀ ಖಂಡಿಸಿದವ. ಒಂದು ವಸ್ತು ಬಿಟ್ಟವನಿಗೂ ಸಿಗುವುದಿಲ್ಲ, ಖಂಡಿಸಿದವನಿಗೂ ಸಿಗುವುದಿಲ್ಲ. ಮತ್ತೆ ಪಾರ್ಥನೊಂದಿಗೆ ಪುಣ್ಯವನ್ನು ಸೂರ್ಯಗೊಳ್ಳುವುದಕ್ಕೆ ನೀ ಪ್ರತಿಸ್ಪರ್ಧಿಯೂ ಅಲ್ಲ. ಆದರೆ ಈ ತನ್ಮಧ್ಯೆ ಒಂದು ಉದ್ದೇಶ ಉಂಟು. ಏನು? ಕೇವಲ ಪುಣ್ಯ ಸಂಚಯನ ಮಾಡಿದವನಿಗೂ ಮೋಕ್ಷ ಲಭಿಸುವುದಿಲ್ಲ, ಪಾಪ ಮಾಡಿದವನಿಗೂ ಲಭಿಸುವುದಿಲ್ಲ. ನಿನ್ನನ್ನು ಪಾಪರಾಹಿತ್ಯನನ್ನಾಗಿಸಬೇಕು, ಪುಣ್ಯರಾಹಿತ್ಯನನ್ನಾಗಿಸಬೇಕು ಎನ್ನುವಂತಹ ಉದ್ದೇಶದಿಂದಲೇ ನಿನ್ನಿಂದ ಪಾಪ ಸಂಕಲ್ಪವನ್ನು ಮಾಡಿಸುವಂತಹ ಉದ್ದೇಶ ನನ್ನದ್ದಾಗಿತ್ತು. ಹಾಗಾಗಿ ಔನ್ನತ್ಯವುಳ್ಳ ವಸ್ತುವನ್ನೇ ನಿನ್ನ ಸಮಕ್ಷದಲ್ಲಿ ಇರಿಸಿದೆ. ಒಂದಕ್ಕೊಂದು ತೀವ್ರತರವಾದಂತಹ ಪಾಪ ಸಂಕಲ್ಪವನ್ನೇ ನೀ ಮಾಡಿದೆ. ಸುಧನ್ವಾ, ಅಕ್ಕಿಯೊಂದು ಭತ್ತದ ಒಳಗಿರುವಂತಹ ಕಾಲದಲ್ಲಿ ಆ ಹೊಟ್ಟನ್ನು ಕಳಚುವಲ್ಲಿಯವರೆಗೆ ಅದು ಮರುಹುಟ್ಟು ಪಡೆಯುತ್ತಾ ಇರ್ತದೆ. ಆದರೆ ಅದೇ ಭತ್ತವನ್ನು ಕುಟ್ಟಿ ಪುಡಿ ಮಾಡಿ ಅವಲಾಗಿಯೋ ಅರಳಾಗಿಯೋ ಅಥವಾ ನೈವೇದ್ಯವಾಗಿಯೋ ಅರ್ಪಿಸಿದಲ್ಲಿಗೆ ಅದು ಭಗವಂತನಿಗೆ ಸೇರುತ್ತದೆ ಎನ್ನುವುದೇ ಸುಸ್ಪಷ್ಟ. ಹೊಟ್ಟನ್ನು ಕಳಚದ ವಿನಃ ನೀ ಬಯಸಿದ್ದು ಸಿಗುವುದಿಲ್ಲ. ಅದಕ್ಕೆ ಪಾರ್ಥನನ್ನೇ ಮಾಧ್ಯಮವನ್ನಾಗಿಸಿದ್ದೇನೆ. ನೀ ಏನು ಬಯಸಿದ್ದೀಯೋ ಅದು ಸಿಗಬೇಕು ಅಂತಾದರೆ ಪಾರ್ಥನ ಕೂಡ ಕಾಳಗ ಮಾಡಬೇಕು. ನಾ ಕೊಟ್ಟದನ್ನು ಧರಿಸಿಕೊಳ್ಬೇಕು. ಹುಟ್ಟೋ ಹರಿ, ಹುಟ್ಟೋ ಹರಿ.
ಸೇರಬೇಕು, ಅಕ್ಕಿಯಾಗಿ ಹಕ್ಕಿದೇರನಾದ ನಿನ್ನ ಸಾನ್ನಿಧ್ಯ ಸೇರಬೇಕು. ಅದಕ್ಕೆ ಬೇಕಾಗಿ ಬರುವಂತಹ ರಾಮಾವತಾರದ ಪುಣ್ಯವನ್ನು ಹೊತ್ತು ಬರುವ ಮಾರ್ಗನ ರಾಮ ಅವತಾರದ ಪುಣ್ಯ ಪಸರಿಸಲಿ ಆರ್ಯಾವರ್ತದಲ್ಲಿ ವಿರಾಜಮಾನವಾಗಲಿ ಧರ್ಮಜ ಹಸ್ತಿನೆಯಲಿ ಆ ಮುಖಾಂತರ ಭರತ ಖಂಡ ರಾಮರಾಜ್ಯವಾಗಿ ಅನಾವರಣಗೊಳ್ಳಲಿ ಎನ್ನುವ ಆಶಯದೊಂದಿಗೆ ಇದೋ ಕೇಳು, ಈ ಬಾಣವನ್ನು ನಾ ಕತ್ತರಿಸಿಯೇ ಕತ್ತರಿಸ್ತೇನೆ. ಕತ್ತರಿಸಲಾಗದೆ ಹೋದರೆ ಮಹಾಶಿವರಾತ್ರಿಯ ಪರ್ವಕಾಲ ಅಗವಿನಾಶಿನಿ ಗಂಗೆಯಲ್ಲಿ ಶಿವಭಕ್ತನೊಬ್ಬ ಮಿಂದು ಬಂದು ಶಿವಲಿಂಗಕ್ಕೆ ಏಕಬಿಲ್ವಂ ಶಿವಾರ್ಪಣಂ ತ್ರೈಜನ್ಮ ಪಾಪ ಸಂಹಾರಣಂ ಎಂಬ ಹಾಗೆ ಬಿಲ್ವ ಪತ್ರಾರ್ಚನೆಗೈಯುವ ಕಾಲದಲ್ಲಿ ಒಬ್ಬ ಪಾತಕ್ಕೆ ಹೋಗಿ ಶಿವಭಕ್ತನಿಗೆ ಎಡಗಾಲಿಂದ ಒಡೆದಾದರೆ ಅಂತಹ ಪಾಪಿಗೆ ಬರುವ ಪಾಪ ಈ ಸುತನ್ವನಿಗೆ ಬರಲಿ. ಜಲ ಜಲೋ ಜಲ ವಿಷ್ಣು ಲಕ್ಷ್ಮೀ ಲಯ ದಾಮೋದರಾಚ್ಯುತ ಎರುತ ಹರಿನಾಮಾವಳಿಯ ನುಚ್ಚರಿಸುತ್ತಾ ತಲೆಯೂ ಹೊಳೆವ ರಾಜೇಂದ್ರವಿನ ಕಾಂತಿಯ ಹಿಡಿದು ದಿಳೆಗಚ್ಚುತರ ಶ್ರೀಪದ ನಡಿನ ದಿಳೆಯಲ್ಲಿ ಬಿದ್ದು ದಿಳೆ ಜನಮೇ ಜಯ ಕ್ಷಿತಿಪ ಧರಿಯಲ್ಪಟ್ಟ ಶಿರ ನನ್ನ ದಿವ್ಯ ನಾಮಾವಳಿಯನ್ನೇ ಉಚ್ಚರಿಸುತ್ತಾ ರಾಕೇಂದುವಿನ ತೆರದಲ್ಲಿ ನಭವನ್ನಡರಿದ್ದನ್ನು ನಾವು ಗಮನಿಸಿದವೆ. ನಾನು ಪ್ರಯೋಗಿಸಿದಂತಹ ಬಾಣ ಅವನ ಪ್ರಯೋಗದಿಂದಲಾಗಿ ಅರ್ಥದಿಂದಲೇ ಖಂಡಿಸಲ್ಪಟ್ಟು. ಹೌದು, ಹಂಸಧ್ವಜ ಮುದ್ದಿಸಿದ, ನಾನು ಮುದ್ದಿಸಿದೆ. ಇವಾಗ ಅದು ಆ ಶಿವನ ಕೊರಳ ಹಾರವಾಗಿ ರಾರಾಜಿಸುತ್ತಾ ಇದೆ ಎನ್ನುವುದರ ಅರ್ಥ ಹರಿಭಕ್ತನನ್ನು ಹರನು ಒಪ್ಪುತ್ತಾನೆ. ಸರಿ, ಸಮರದಲ್ಲಿ ತೊಡಗಿಸಿಕೊಂಡದ್ದು ಅವ ಮೋಕ್ಷಾರ್ಥಿಯಾಗಿ ಅವನ ಆಕಾಂಕ್ಷೆಯನ್ನು ನಾವು ಈಡೇರಿಸಿದ್ದೇವೆ ಎನ್ನುವಂತಹ ನೆಮ್ಮದಿ ನಮಗುಂಟು. ಸುರಥನೇ ಕಾಳಗಕ್ಕಾಗಿ ಬಂದನಲ್ಲ ಅವನ ಸಹೋದರ. ಹೌದು, ಅವನು ಯುದ್ಧದಲ್ಲಿ ಅಸುನೀಗಿದ. ಹಂಸಧ್ವಜ ಹೇಳ್ತಾ ಇದ್ದಾನೆ, ಇದು ಯುದ್ಧ ಇಲ್ಲ. ನಮ್ಮ ನೊಡಗೂಡುತ್ತೇನೆ ಎನ್ನುವ ಹಾಗೆ ಹೇಳುತ್ತಾ ಇದ್ದಾನೆ. ಅವನ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮ ಪಯಣ, ನಮ್ಮ ಯಾನ ಇನ್ನೂ ಮುಂದುವರಿಯುವುದಕ್ಕಿದೆ. ಇನ್ನು 3 ತಿಂಗಳು ಮೇಲೆ ಉಂಟಲ್ಲ.